ಇವತ್ತು ನಾವು ಮುದ್ದೇಬಿಹಾಳಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಕುಂಟೋಜಿ, ಮಿಣಜಿಗಿ, ಆಮೇಲೆ ತಾಳಿಕೋಟೆ, ಆಮೇಲೆ ಇಂಗಳಗಿ, ಬಿಬಿ ಇಂಗಳಗಿ, ಅಮ್ಲೂರು, ಬನಟ್ಟಿ, PA, ಅಂದಿಗನೂರು, ಆಮೇಲೆ ಸಿಂದಗಿ ಇಲ್ಲಿಗೆ ಬಂದಿದ್ದೀವಿ. ಈಗ ಮುಖ್ಯವಾಗಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲಿ ಬಟಾ ಬಯಲು, ಏನು ಬೆಳೆ ಇಲ್ಲ. ಒಂದ್ಸರಿ ಏನ್ ಮಳೆ ಬಂತು ಪ್ರಾರಂಭದಲ್ಲಿ, ಅವಾಗೇನು ಬಿತ್ತನೆ ಮಾಡಿದ್ದಾರೆ, ಆಮೇಲೆ ಅದು ಬೆಳೆದೇ ಇಲ್ಲ. ಮತ್ತು ಸುಮಾರು 70-80% ಹುಟ್ಟಿಲ್ಲ, ಒಂದು 20-30% ಹುಟ್ಟಿದೆ. ಅದು ಮೇಲಕ್ಕೆ ಅರ್ಧ ಅಡಿ ಕಮರಿ ಹೋಗಿದೆ. ಈಗೇನು ಮಳೆ ಬರೋ ಲಕ್ಷಣಗಳಿದೆ, ಅದನ್ನ ಅಳಿಸಿ ಬಿತ್ತೋಣ ಅಂತ ಅಂದ್ರೆ ರೈತರ ಕೈಯಲ್ಲಿ ದುಡ್ಡಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ 13ನೇ ತಾರೀಕು ಸೆಷನ್ ಪ್ರಾರಂಭ ಆಗೋದಿದೆ. ಹಾಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ ಹೋಗಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ರೈತರ ನೆರವಿಗೆ ಸರ್ಕಾರ ಬರಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಈಗ ನೋಡಿ, ಈಗ ಉದಾಹರಣೆ ಕೆರೆ ಇದು ಕೆರೆ ಎಷ್ಟು ಎಕರೆ? ಎಂತ ಕೆರೆ ಇದು? ಕಡ್ಲೆಬಾಳ ಕೆರೆ ಇದು. ಈ ತರ ಸಾವಿರಾರು ಕೆರೆಗಳು ಖಾಲಿ ಇದಾವೆ, ನೀರು ಬರೆಸ್ಬೇಕಂತ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮಳೆಯಿಂದ ಅಂತೂ ಕೆರೆಗಳು ತುಂಬಲಿಲ್ಲ, ಆದ್ರೆ ಎಲ್ಲಿ ಡ್ಯಾಮ್ಗಳು ಇದಾವೆ ಅಲ್ಲಿಂದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ಸರಿಯಾದ ವೈಜ್ಞಾನಿಕ ಯೋಜನೆಯನ್ನ ಸರ್ಕಾರ ರೂಪಿಸ್ಬೇಕು. ಈ ಗ್ಯಾರಂಟಿ ಏನಿದಾವಲ್ಲ ಅವೆಲ್ಲ ಬಹಳ ಟೆಂಪರರಿ. ನೀವು ರಾಜ್ಯದ ಎಲ್ಲ ಕೆರೆಗಳನ್ನ ತುಂಬಿಸಿ ರೈತರು ಸರ್ಕಾರದ ಕೈ ಹಿಡಿತರ್ಬೇಕು. ಹಾಗಾಗಿ ಕೆರೆಗಳಿಗೆ ಹೂಳನ್ನ ಎತ್ತಿ ನೀರು ತುಂಬಿಸ್ತಕ್ಕಂಥ ಕೆಲಸನ ಮುಂದೆ ಮಾಡಬೇಕು. ಅದಕ್ಕೆ ಈ ಹೂಳು ತೆಗಿಬೇಕು. ಈಗೇನು ಬರ ಇದೆಯಲ್ಲ, ಹೂಳು ತೆಗಿಬೇಕು, ರೈತರ ಕೈಗೆ ಕೆಲಸ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಉಳಿದಿರ್ತಕ್ಕಂಥ ವಿಚಾರ ನಾವು ಅಲ್ಲಿ ಹೇಳ್ತೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರರಾಜಿಯವರು 6 ತಂಡಗಳನ್ನು ಮಾಡಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ಬರ ಸಮೀಕ್ಷೆ ಅಧ್ಯಯನ ಮಾಡೋದಕ್ಕೆ ತಂಡಗಳನ್ನು ರಚನೆ ಮಾಡಿದ್ದಾರೆ. ಅದರ ಪ್ರಯುಕ್ತವಾಗಿ ಸುಮಾರು 5 ಜಿಲ್ಲೆಗಳು, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಮತ್ತು ಅಥಣಿ ಜಿಲ್ಲೆಯ ಇದರ ಒಂದು ಸಂಯೋಜಕರಾಗಿ N. ರವಿಕುಮಾರ್ ಜಿಯವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು ನನ್ನನ್ನು ಆದಿಯಾಗಿ ನಾವೆಲ್ಲರೂ ಕೂಡ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೇವೆ. ನಾನು ಒಂದನ್ನು ಈ ಮಾತು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ರವಿಕುಮಾರ್ ಜಿಯವರು ಸುದೀರ್ಘವಾಗಿ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾರೆ. ಆದ್ರೆ ಒಂದು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಎಲ್ಲ ಕೆರೆಗಳು ಬತ್ತಿ ಹೋಗಿದ್ದಾವೆ. ಕಾಲುವೆಗಳಿಗೆ ಹೂಳು ತೆಗೆಯೋರು ಗತಿ ಇಲ್ಲ. ಕೆರೆ ಹೂಳು ತೆಗೆಯೋದು ಒಂದ್ ಕಡೆಗೆ, ಕಾಲುವೆಯಲ್ಲಿ ಬಿದ್ದಿರ್ತಕ್ಕಂಥ ಹೂಳು ತೆಗೆದು ಕನಿಷ್ಠ ಕಾಲುವೆ ಮುಖಾಂತರ ನೀರು ಬಿಟ್ಟು ರೈತರಿಗೆ ಕೆರೆಗಳು ತುಂಬಿಸ್ತಕ್ಕಂಥ ಕನಿಷ್ಠ ಕೆಲಸನೂ ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇಲ್ಲ, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾವೀಗಾಗಲೇ ರೈತ ಮೋರ್ಚಾದ ಅಧ್ಯಕ್ಷನಾಗಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಅಧ್ಯಯನ ಮಾಡಿದ ಮೇಲೆ 13ನೇ ತಾರೀಕಿನ ಅಧಿವೇಶನ ಪ್ರಾರಂಭ ಆಗುತ್ತೆ, ಅಧಿವೇಶನ ನಡ್ಸಕ್ಕೆ ಬಿಡಲ್ಲ ಅನ್ನುವಂಥ ತೀರ್ಮಾನವನ್ನ ನಮ್ಮ ಪಕ್ಷ ತೆಗೆದುಕೊಳ್ಬೇಕು. ಮತ್ತು ಮೊದಲು ರೈತರಿಗೆ ಪರಿಹಾರ ಕೊಡಬೇಕು, ತಕ್ಷಣ ಬದುಕು ನಡೆಸಲಿಕ್ಕೆ ಅವ್ರಿಗೆ, ಮತ್ತು ಅವರಿಗೆ ಕನಿಷ್ಠ ಪ್ರತಿ ಎಕರೆಗೆ ತಾತ್ಕಾಲಿಕವಾಗಿ ತಕ್ಷಣಕ್ಕೆ ಒಂದು 25,000 ರೂಪಾಯಿ ಪರಿಹಾರ ಕೊಟ್ಟು ಮುಂದಿನ ದೀರ್ಘಕಾಲಿಕ ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ನಮ್ಮ ಭಾಗದ ಏನು ನೀರಾವರಿ ಯೋಜನೆಗಳಿಗೆ ಸರ್ಕಾರ ಒತ್ತು ಕೊಡಬೇಕು, ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. 13ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಏನಾಗ್ತದೆ, ಅದು ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ರೈತರಿಗೆ ಪರಿಹಾರ ಕೊಡದೇ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ನಮ್ಮ ಪಕ್ಷ ಅನ್ನೋದನ್ನ ಹೇಳಿಕ್ ಬಯಸ್ತೇನೆ. ಕೇಳದೆ ಇರ್ತಕ್ಕಂಥ ತೀವ್ರ ಬರಗಾಲ ಬಿದ್ದಿರ್ತಕ್ಕಂಥದ್ದು, ನಾವು ಆ ಬರಗಾಲವನ್ನು ನೋಡೋ ಸಲುವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರ ಆದೇಶದಂತೆ ಈ ಭಾಗಕ್ಕೆ, ನಮ್ಮ ವಿಜಯಪುರ ಜಿಲ್ಲೆಗೆ, ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರ್ತಕ್ಕಂಥ N. ರವಿಕುಮಾರ್ ನೇತೃತ್ವದ ತಂಡ ಬಂದಿದೆ. ಈಗಾಗಲೇ ಮುದ್ದೇಬಿಹಾಳ್ ನೋಡ್ಕೊಂಡು ಬಂದಿದ್ದಾರೆ. ಇವತ್ತಿಲ್ಲಿ ನಾವು ಕಡ್ಲೆವಾಡ್ ಕೆರೆ ಒಳಗೆ ನಿಂತಿದ್ದೀವಿ. ನಾವು
ಈ 450 ಎಕರೆ ಇರ್ತಕ್ಕಂಥ ಕೆರೆ ಪೂರಾ ಖಾಲಿ ಆಗೈತಿ. ಅದು ಇದಕ್ಕ ನೀರ್ ಬಿಡಬೇಕು ಅಂತ ಇಲ್ಲಿ ರೈತರು ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಒಂದು ಹಳ್ಳ ಐತೆ. ಅದಕ್ಕೆ ಆ ಕೆನಾಲ್ದಿಂದ ಹಳ್ಳ 10 ಕಿಲೋಮೀಟರ್ ದೂರ ಐತೆ ಅಷ್ಟೇ. ಕೆನಾಲ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಆ ಹಳ್ಳಕ್ಕೆ ನೀರ್ ಬಿಟ್ರೆ ಈ ಕೆರೆ ತುಂಬತೈತಿ. ಅದು ಮತ್ತೆ ಇದು ಕೆರೆ ಯಾವಾಗ ತುಂಬುದು, ಮಾಪುರ್ ಬಂದಾಗ ತುಂಬಬೇಕು ಈ ಕೆರೆಗಳು. ಮತ್ತೆ ನಮ್ಮ ಬಿಜಾಪುರ ಜಿಲ್ಲೆ ಕೆರೆ ತುಂಬ ಯೋಜನೆ 2012 ನಮ್ಮ ಸರ್ಕಾರದಾಗ ಮಾಡಿರ್ತಕ್ಕಂಥದ್ದು, ಬಸವರಾಜ ಬೊಮ್ಮಾಯಿ ಮಾಡಿರ್ತಕ್ಕಂಥದ್ದು. ಆ ಯೋಜನೆಯಿಂದ ಕೆರೆನ ತುಂಬಿಲ್ಲ ಅಂತ ಹೇಳಿದ್ರೆ ದುರ್ದೈವ. ನಾ ಇವತ್ತು ನೋಡಕತ್ತೀನಿ ಬಂದಿದ್ದಾನೆ. ಇವತ್ತು ರೈತರು ಹೇಳಿರ್ತಕ್ಕಂಥದ್ದು ಹೇಳಿದೆವು ನಮ್ಮ ನಾಯಕರು ಸೇರಿ ಇದು ಈ ಕೆರೆಗೆ ಇನ್ನು 15 ದಿವಸದಾಗ ನೀರು ಬಿಡ್ಲಿಕ್ಕಂದ್ರೆ ನಮ್ಮ ನಾಯಕರು ಸೇರಿ ಇಲ್ಲಿ ಬಂದ ಮುಖ್ಯ ಅಭಿಯಂತರ ಕಚೇರಿ ಮುಂದೆ ನಾವು ಧರಣಿ ಮಾಡಕ್ಕೂ ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಮತ್ತು ವಿಶೇಷವಾಗಿ ಎಲ್ಲಿ ಕಬ್ಬು ಬೆಳೆಯಕತ್ತಾರ ರೈತರು, ಕಬ್ಬು ಪೂರ ಹಾಳಾಗಿ ಹೋಗಿದಾವ್. ಈಗ ಮೊನ್ನೆ 15ಕ್ಕೆ ಏನು ಕೆನಾಲ್ ಬಿಡಿಸಿವಿ, ಈಗ ನೀರು ಬಿಟ್ಟಾರ ಪಾಪ ಅವ್ರು ಸಿಗುದಿಲ್ಲ. ಈಗ ಅದು ನೀರು ಬಿಟ್ಟರೆ ಸಿಗುದಿಲ್ಲ. ಮುದುಕಾದ್ಮ್ಯಾಗ ಹರಿದ ಕಾಲ ಬರಂಗಿಲ್ಲ. ಅದಕ್ಕೆ ಆ ಕಬ್ಬಿಗೆ ಸಹಿತ ಇದಾಗ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಎಕರೆಗೆ 25,000 ಒಣ ಬೇಸಾಯ ಕೊಡೋದು ಹೇಳ್ಯಾರ. ಕಬ್ಬಿಗೆ ಕನಿಷ್ಠ ಎಕರೆಗೆ 50,000 ರೂಪಾಯಿ ಪರಿಹಾರ ಸರ್ಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ, ಸಿಂದಗಿ, ದೇವರಹಿಪ್ಪರಿ ಮತಕ್ಷೇತ್ರದಲ್ಲಿ ತೊಗರಿ, ಸೂರ್ಪಾನ, ಹತ್ತಿ ಸಂಪೂರ್ಣವಾಗಿ ನಾಶ ಆಗಿದಾವ. ಕೆಲವೊಬ್ರು ಬಿತ್ತಿರ್ತಕ್ಕಂಥ ಬೆಳೆಯನ್ನ ಮತ್ತೆ ಪುನಃ ಹರಿಗಿ ಮತ್ತೆ ಬಿತ್ತನೆ ಮಾಡ್ತಕ್ಕಂಥ ಕೆಲಸನೂ ಮಾಡಿದ್ದಾರೆ 2ನೇ ಬಾರಿಗೆ. ಅದು ಕೂಡ ಮಳೆ ಇಲ್ಲದೆ ಇವತ್ತು ನಶಿಸಿ ಹೋಗಿದೆ. ಈ ವಾರದಲ್ಲಿ ಅಲ್ಲಿ ಸ್ವಲ್ಪ ಮಳೆ ಆಗಿದೆ. ಅದನ್ನ ಬಿಟ್ಟರೆ ಸಂಪೂರ್ಣವಾಗಿ ಮಳೆಯಿಂದ ಈ ಭಾಗ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರಕ್ಕೆ ನಮ್ಮ ಆಗ್ರಹ ಇಷ್ಟೇ, ತಕ್ಷಣ ಈ ಎಲ್ಲ ಪ್ರದೇಶಗಳನ್ನು ಬರಪೀಡಿತ ಪ್ರದೇಶಗಳಂತೇಳಿ ಘೋಷಣೆ ಮಾಡಿ ರೈತರಿಗೆ ತಕ್ಷಣ ಅವರಿಗೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಜೊತೆಗೆ ಶಾಶ್ವತವಾಗಿ ಈ ವರ್ಷದ ಮುಂಗಾರಿ ಅಂತರೂ ಹಾಳಾಗಿದೆ. ಭಾಳಷ್ಟು ಕೆರೆ ಕಟ್ಟೆಗಳು ಒಣಗಿ ಹೋಗಿದ್ದಾವೆ. ನೀರಿಲ್ಲದೆ ಈ ಕೆರೆ ಇವತ್ತು ಕಡ್ಲಿವಾಡ ಕೆರೆ ಸುಮಾರು 450 ಎಕರೆ ಇರ್ತಕ್ಕಂಥ ಜಮೀನಲ್ಲಿ ಕೆರೆಯನ್ನು ನೀರಿಲ್ಲದೆ ಇವತ್ತು ಒಣಗಿ ಹೋಗಿದೆ. ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀರಿ. ಇಂಥ ಕೆರೆಗೆ ಪಕ್ಕದಲ್ಲೇ ನಮ್ಮ ದೊಡ್ಡ ಡ್ಯಾಮ್ ಇಟ್ಕೊಂಡು ಇವತ್ತು ಕೆರೆ ತುಂಬದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ನೋವಿನ ಸಂಗತಿ. ಇಲ್ಲಿವರೆಗೆ ಆ ವ್ಯವಸ್ಥೆ ಇದ್ರೂ ಕೂಡ ಯಾವ ಒಂದು ವರ್ಷವೂ ಕೂಡ ಈ ಕೆರೆ ತುಂಬಿಲ್ಲ ಅಂತಕ್ಕಂಥದ್ದನ್ನ ನಮ್ಮ ರೈತರು ಹೇಳಿದರು. 2019ರಲ್ಲಿ ಒಂದು ಮಹಾಮಳೆ ಆದಾಗ ಮಾತ್ರ ಈ ಕೆರೆ ತುಂಬಿತ್ತು ಅಂತಕ್ಕಂಥದ್ದು ಹೇಳಿದ್ದಾರೆ. ಇಂಥ ಕೆರೆಗಳು ತುಂಬಬೇಕು. ಇದ್ರ ಮುಖಾಂತರ ನಮ್ಗೆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ, ಭೂಮಿಯಲ್ಲಿ ನೀರಿನ ಸಂಗ್ರಹ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ತಕ್ಷಣ ಬರ ಘೋಷಣೆ ಮಾಡಬೇಕು, ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕು. ಒಂದು ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ನಾಯಕರ ಅಪೇಕ್ಷೆ ಇದೆ. ಸಂಪೂರ್ಣ ಬಡ್ಡಿ ಮನ್ನಾ ಮಾಡಿ ಸಾಲದಲ್ಲಿ ಎಷ್ಟಾದರೂ ಇವತ್ತು ಮನ್ನಾ ಮಾಡ್ತಕ್ಕಂಥ ಯೋಜನೆಯನ್ನ ಸರ್ಕಾರ ಕೈಗೆತ್ತಿಕೊಳ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಮುದ್ದೇಬಿಹಾಳ ತಾಲೂಕದಿಂದ ಇವತ್ತು ನಾವು ಬರ ಅಧ್ಯಯನ ತಂಡ ಪ್ರಾರಂಭ ಮಾಡಿದ್ದು, ನಮ್ಮ ತಂಡದ ನೇತೃತ್ವವನ್ನು ವಹಿಸಿದಂತ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತ ಎನ್ ರವಿಕುಮಾರ್ ಜಿ ಅವರ ನೇತೃತ್ವದಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಿದ್ದು ಮುದ್ದೇಬಿಹಾಳ ತಾಲೂಕದಿಂದ. ನಮ್ಮ ರಾಜ್ಯದ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಎಸ್ ಪಾಟೀಲ್ ನರಹಳ್ಳಿ ಸಾಹೇಬರು ಮತ್ತು ಹನುಮಂತನ ನಿರಾಣಿ ಅವರು ನಾವೆಲ್ಲರೂ ಕೂಡ್ಕೊಂಡು ಈಗಾಗಲೇ ಮತ್ತೆ ನಮ್ಮ ಕೂಡ ಕೂಡುವಂಥ ಮಾಜಿ ಶಾಸಕರು ಎಲ್ಲರೂ ಕೂಡಿದ್ದಾರೆ. ಎಲ್ಲರೂ ಕೂಡ್ಕೊಂಡು ನಾವು ಈಗಾಗಲೇ ಒಂದು 10-15 ಹಳ್ಳಿ ಎಲ್ಲ ಹೊಲಗಳಿಗೆ ಭೇಟಿ ಕೊಟ್ಟು ಬಂದಿದ್ದೆವು. ಆದರೆ ಅಲ್ಲೇನು ಬೆಳೆ ಅಂತೂ ಇಲ್ಲ. ಕೆಲವು ಮಂದಿ ರೈತರು ಬಿತ್ತಿ ಅದ ಬೆಳೆನ ಮುರಿದು ಮತ್ತೆ ಹರಿಗಿದ್ದಾರೆ. ಅದಕ್ಕೆ ನಾವು ಈಗ ನಾಳೆ ಬರ್ತಕ್ಕಂಥ 13ನೇ ತಾರೀಕಿಗೆ ಏನದ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಕತಿ, ಅಲ್ಲಿ ನಾವು ರೈತರಿಗೆ ಪರಿಹಾರ ಕೊಡುವ ಸಲುವಾಗಿ ನಾವು ಅಧಿವೇಶನ ನಡೆಸಿಕೊಡಲು ತಿಳಿಯಿಂದ ಹೋರಾಟವನ್ನು ನಾವು ವಿಧಾನಸಭೆಯಲ್ಲಿ ಪ್ರಾರಂಭ ಮಾಡ್ತೇವೆ. ವಿಧಾನ ಪರಿಷತ್ನಲ್ಲಿ ಕೂಡ ನಮ್ಮ ಹನುಮಂತನ ನಿರಾಣಿ ಅವರು ಮತ್ತು ನಮ್ಮ ನಾಯಕರಾದಂಥ ರವಿಕುಮಾರ್ ಜಿ ಅವರು ಕೂಡ ಅಲ್ಲಿ ಹೋರಾಟ ಮಾಡ್ತಾರೆ. ನಾವು ಆದಷ್ಟು ರೈತರಿಗೆ ಬೇಗನೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ನಾವು ತಂಡದಿಂದ ಮಾಡ್ತೀವಿ.